ಮತ್ತೆ ಥೈರಾಯ್ಡ್ ಇರೋರು ಏನೇನು ತಪ್ಪುಗಳು ಮಾಡಬಾರ್ದು? ಎಮೋಷನ್ಸ್ ಬ್ಯಾಲೆನ್ಸ್ ಮಾಡೋದೇ ದೊಡ್ಡ ಕೆಲಸ. ಮತ್ತೆ ಅಮ್ಮ, ಈಗ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲು, ರಾತ್ರಿ ಮಲಗೋ ಮುಂಚೆ ಮೊಬೈಲು, ಹೊತ್ತು ಟಿ ವಿ ಬೇಕು ಎಲ್ಲರಿಗೂ. ಅಂದರೆ ಕಣ್ಣನ್ನು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಜೊತೆಗೆ ತುಂಬ ಬಳಸ್ತೀವಿ. ಪನ್ನೀರ್ ಗುಲಾಬಿ ಹೂವು ಚೆನ್ನಾಗಿ ತೊಳೆದ್ಬಿಟ್ಟು ಹೂವಿನ ರೇಖೆಗಳೆಲ್ಲ ಬಿಡಿಸಿ ಹಾಕಿ ಆಮೇಲೆ ಅದನ್ನು ಶೋಧಿಸ್ಕೊಂಡು ಆ ನೀರು ಎತ್ತಿಟ್ಕೊಂಡು ಒಂದಿಷ್ಟಾಗಲ ಹತ್ತಿನಲ್ಲಿ ಅದ್ಬಿಟ್ಟು 2 ಕಣ್ರೆಪ್ಪೆ ಮೇಲೆ ಹೀಗಿಟ್ಕೊಂಡು ಒಂದು 10 ನಿಮಿಷ ಕಣ್ಣಿನ ಆಯಸ್ಸು ಜಾಸ್ತಿ ಆಗುತ್ತೆ. ಕ್ಯಾನ್ಸರ್ ಪ್ರಕರಣಗಳು ಕೂಡ ತುಂಬ ಜಾಸ್ತಿ ಆಗ್ತದೆ. ಇದು ಏನಕ್ಕೆ ಬರುತ್ತೆ, ಬರ್ದಂಗೆ ಹೆಂಗೆ ತಡಿಬೇಕು? ಡಬ್ಬಿಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರಲ್ಲಿ ಆಹಾರ ಪದಾರ್ಥವನ್ನು ಇಡೋದು ನಿಲ್ಲಿಸ್ಬೇಕು. ನಾವು ಉಪಯೋಗ ಮಾಡೋದನ್ನ ನಿಲ್ಲಿಸಬೇಕು. ಇದು ಇವತ್ತಿನ ಮಟ್ಟಿಗೆ ಸಾಧ್ಯವೇ ಇಲ್ಲದೆ ಇರೋ ಸ್ಥಿತಿ ತಲುಪಾಯ್ತು. ಮತ್ತೆ ಥೈರಾಯ್ಡ್ ಇರೋರು ಏನೇನು ತಪ್ಪುಗಳು ಮಾಡಬಾರ್ದು? ಮೊದಲು ರಿಲ್ಯಾಕ್ಸ್ಡ್ ಆಗಿರೋದು ಕಲ್ತ್ಕೋಬೇಕು. ಅವರು ಎಮೋಷನ್ಸ್ ಜಾಸ್ತಿ ಇಟ್ಕೊಳಕ್ ಹೋದ್ರೆ ಈ ಸಮಸ್ಯೆಗಳೆಲ್ಲ ಬರುತ್ತೆ. ಎಮೋಷನ್ಸ್ ಬ್ಯಾಲೆನ್ಸ್ ಮಾಡೋದೇ ದೊಡ್ಡ ಕೆಲಸ. ಈ ತರ ಸಮಸ್ಯೆಗಳಿದ್ದಾಗ ಅದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ವ್ಯಾಯಾಮ ಅಂತೂ ಮಸ್ಟ್ ಅಂಡ್ ಶುಡ್ ಮಾಡಬೇಕು ಥೈರಾಯ್ಡ್ ಇರೋರು. ಇಲ್ಲ ಅಂದ್ರೆ ಬಾಡಿ ತುಂಬಾನೇ ಬೆಳೀತಾ ಹೋಗ್ಬಿಡುತ್ತೆ. ತುಂಬಾ ದಪ್ಪ ಆಗ್ತಾರೆ ಥೈರಾಯ್ಡ್ ಇರೋರು. ಹಾಂ. ಮತ್ತೆ ಅಮ್ಮ, ಈಗ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲು, ರಾತ್ರಿ ಮಲಗೋ ಮುಂಚೆ ಮೊಬೈಲು, ಹೊತ್ತು ಟಿ ವಿ ಬೇಕು ಎಲ್ಲರಿಗೂ. ಅಂದರೆ ಕಣ್ಣನ್ನು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಜೊತೆಗೆ ತುಂಬ ಬಳಸ್ತೀವಿ. ಈಗ ಲೈಟ್ಸ್ ಎಲ್ಲ ಕೂತ್ಕೊಂತೀವಿ. ಇಂಥ ಟೈಮಲ್ಲಿ ಕಣ್ಣಿನ ಆರೋಗ್ಯ ಬಹಳನೇ ಮುಖ್ಯ. ಕಣ್ಣಿನ ಆರೋಗ್ಯಕ್ಕೆ ಅಂದ್ರೆ ಸುಮಾರಷ್ಟು ಹೇಳಬಹುದು. ಈ ಪನ್ನೀರ್ ಗುಲಾಬಿ ಹೂವನ್ನ ಮನೆಯಲ್ಲೇನೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಒಂದು 4 ಹೂವು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಹೂವಿನ ರೇಖೆಗಳೆಲ್ಲ ಬಿಡಿಸಿ ಹಾಕಿ ಒಂದು 12 ಅವರ್ಸ್ ಬಿಟ್ಬಿಡ್ಬೇಕು. ಆಮೇಲೆ ಅದನ್ನ ಶೋಧಿಸ್ಕೊಂಡು ಆ ನೀರು ಎತ್ತಿಟ್ಕೊಂಡು ಒಂದಿಷ್ಟಾಗಲ ಹತ್ತಿನಲ್ಲಿ ಅದ್ಬಿಟ್ಟು 2 ಕಣ್ರೆಪ್ಪೆ ಮೇಲೆ ಹೀಗಿಟ್ಕೊಂಡು ಒಂದು 10 ನಿಮಿಷ ಇಟ್ಕೊಂಡಿದ್ರೆ ಕಣ್ಣಿನ ಆಯಸ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಅಲುವೆರಾದು ಒಳಗಡೆ ಪಲ್ಪ್ ಇರುತ್ತೆ. ಆ ಪಲ್ಪನ್ನ ಕಟ್ ಮಾಡಿಬಿಟ್ಟು ಕಣ್ರೆಪ್ಪೆ ಮೇಲೆ ಹಿಂಗೆ ಇಟ್ಕೊಂಡು ಮಲ್ಕೋಬೇಕು. ಒಂದು 10-15 ನಿಮಿಷ ಇಟ್ಕೋಬೇಕು ಡೈಲಿ. ಅದು ಮಾಡ್ತಾ ಬಂದ್ರಂತೂ ಕಣ್ಣು ತುಂಬ ಚೆನ್ನಾಗಾಗತ್ತೆ. ಕರಿಬೇವಿನ ಸೊಪ್ಪನ್ನ ಜಜ್ಜಿ ರಸ ತೆಕ್ಕೋಬೇಕು. ಮತ್ತೆ ಈ ಮಾರುಕಟ್ಟೆಯಲ್ಲಿ ಮಾರುವಂಥ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ಬಾರ್ದು. ಅವ್ರು ಔಷಧ ಎಲ್ಲ ಹೊಡೆದಿರ್ತಾರೆ ಅದಕ್ಕೆ. ಹಾಗಾಗಿ ಯಾರು ಮನೇಲಿ ಬೆಳೆಸಿರುವಂಥ ಸರಿಯಾಗಿ ಯೋಗ್ಯವಾಗಿರೋ ಸೊಪ್ಪಿದ್ರೆ ಮಾತ್ರ ಮಾಡ್ಕೋಬೇಕು. ಕಣ್ಣಿನ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಅದನ್ನು ಬಿಸಿನೀರಲ್ಲಿ 1-2 ಸಲ ತೊಳೆದು ಚೆನ್ನಾಗಿ ಒರೆಸಿ ಜಜ್ಜಿ ರಸ ತೆಕ್ಕೋಬೇಕು. ಆ ರಸನ 2 ಹನಿ ಕಣ್ಣಿಗೆ ಬಿಟ್ಕೊಳ್ತಾ ಬಂದ್ರೆ ಕಣ್ಣಲ್ಲಿ ಏನೇನು ಸಮಸ್ಯೆ ಇದ್ರೂ ಹೋಗುತ್ತೆ. ಕಣ್ಣು ಸ್ವಲ್ಪ ಮಂಜಾಗ್ತಾ ಇದೆ ಅಂದ್ರೂ ಸರಿ ಹೋಗ್ಬಿಡುತ್ತೆ. ನಾನಂತೂ ಎಷ್ಟೊಂದು ಜನಕ್ಕೆ ಕಣ್ಣು ಕೊಟ್ಟು ದೇವ್ರು ಅಂತಾನೆ ಕರೀತಾರೆ ನನ್ನನ್ನು. ನಾನು ಹಿಂಗೆ ಮನೆಯಲ್ಲಿ ಬರೀ ಬಾಯಲ್ಲಿ ಹೇಳಿರೋದನ್ನ ಮಾಡ್ಕೊಂಡೇ ಸರಿ ಮಾಡ್ಕೊಂಬಿಟ್ಟಿದ್ದಾರೆ. ಇದಂತೂ ವಂಡರ್ಫುಲ್ ಟ್ರೀಟ್ಮೆಂಟು. ಆ್ಯಪಲ್ಲು ಚೆನ್ನಾಗಿ ತುರಿದ್ಬಿಟ್ಟು ಫ್ರೆಶ್ ಆಗಿ ಅವಾಗಲೇ ಕಟ್ ಮಾಡಿದ ಆ್ಯಪಲ್ ಆಗಬೇಕು. ಮನೇಲಿ ಒಂದು ಆ್ಯಪಲ್ ಕಟ್ ಮಾಡಿದ್ರೆ ಒಂದು ಸ್ಲೈಸನ್ನು ತುರಿದ್ಬಿಡಿ ಅಥವಾ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದನ್ನು ಫುಲ್ಲು ಕಣ್ರೆಪ್ಪೆ ಮೇಲೆ ಫುಲ್ಲು ಇಟ್ಕೊಂಬಿಡಿ. ಒಂದು 10 ನಿಮಿಷ ಹಂಗೆ ಕೂತೀರಿ. ಆಮೇಲೆ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಒಂದು 8-10 ದಿವಸ ಕಂಟಿನ್ಯೂಸ್ ಮಾಡಿ ನೋಡಿ. ನಿಮ್ಮ ಕಣ್ಣು ಎಷ್ಟು ಒಂಥರ ರಿಲ್ಯಾಕ್ಸ್ಡ್ ಆದಾಗತ್ತೆ, ಒಂಥರ ಶ್ರಿಂಕ್ ಆಗ್ತಾ ಇರುತ್ತೆ. ಹೀಗೆ ನಾವುಗಳು ಬೆಳಗಿನ ಸಾಯಂಕಾಲ ತನಕ ಇದೇ ಥರ ಲೈಟಲ್ಲೇ ಕೆಲಸ ಮಾಡ್ತೀವಲ್ವಾ, ಶೂಟಿಂಗ್ ಅದು ಇದು ಎಲ್ಲಾನು. ನಾವು ಇದು ಶೂಟಿಂಗಲ್ಲಂತೂ 16 ಲೈಟ್ ಇರುತ್ತೆ, ಈ ಥರ ದೊಡ್ಡದು. ಮನೆಗೆ ಹೋಗೋದಕ್ಕೆ ಕಣ್ಣೆಲ್ಲ ಒಂಥರ ಹಿಂಗಾಗ್ಬಿಟ್ಟಿರುತ್ತೆ, ಶ್ರಿಂಕ್ ಆಗ್ಬಿಟ್ಟಿರುತ್ತೆ. ಈ ಥರದ್ದು ಯಾವ್ದಾದ್ರು ಒಂದು ಮಾಡ್ಕೋಬೇಕು ನಾವು. ಮಾಡ್ಕೊಂಡ್ರೆ ಮತ್ತೆ ಬೆಳಗ್ಗೆ ಹೇಳೋದಕ್ಕೆ ಕಣ್ಣು ಫ್ರೆಶ್ ಆಗುತ್ತೆ. ಈ ಥರ ಯಾವ್ದಾದ್ರು ಕೆಲವರು ಎಷ್ಟೊಂದು ಸಾರಿ ಒಂದು 10 ಸರಿ ಬ್ರಷ್ ಮಾಡಿದ್ರು ಕೆಲವರು ಬಾಯಿ ವಾಸನೆ ಯಾಕೆ ಬರಬಹುದು? ಬರೀ ಹಲ್ಲು ಉಜ್ಜೋದ್ರಿಂದ ಮಾತ್ರನೇ ಬಾಯಲ್ಲಿ ವಾಸನೆ ಬರೋದು ಹೋಗೋದು ಅಲ್ಲ. ಇದು ಔಟ್ಲೆಟ್ಟು. ನಮ್ಮ ಇಡೀ ಶರೀರಕ್ಕೆ ಇದು ಔಟ್ಲೆಟ್. ನಮ್ಮ ಶರೀರದ ಒಳಗಡೆ ಯಾವುದಾದರೂ ಅಂಶ ಕೊಳಿತಾ ಬಂದಿದೆ ಅಂತಂದ್ರೆ ಅದು ಆಸಿಡಿಕ್ ಆಗತ್ತೆ. ಆಸಿಡಿಕ್ ಆದಾಗ ಅದರದ್ದು ವಾಸನೆ ಬಾಯಿ ಮುಖಾಂತರ ಬಾಯಿ ತೆಗೆದ ತಕ್ಷಣ ಹೊರಗೆ ಬರುತ್ತೆ. ಅದರಿಂದ ಬಾಯಿ ವಾಸನೆ ಅಂದ್ರೆ ಬ್ರಷ್ ಚೇಂಜ್ ಮಾಡೋದು, ಟೂತ್ ಪೇಸ್ಟ್ ಚೇಂಜ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಒಳಗಡೆ ಇಂಟರ್ನಲ್ ಕ್ಲೆನ್ಸ್ ಆಗಬೇಕು. ಇಂಟರ್ನಲ್ ಕ್ಲೆನ್ಸ್ ಆಗಕ್ಕೆ ತಿಂಗಳಿಗೊಂದ್ಸಲ ಏನಾದರೂ ಮೋಷನ್ ಕ್ಲೀನಾಗಿ ಆಚೆ ಹೋಗೋ ಥರ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡ್ಕೊಂಡಿದ್ದಾಗ ಮಾತ್ರ ಹೊಟ್ಟೆ ಶುದ್ಧಿ ಆಗಬೇಕು. ಶುದ್ಧಿ ಆದರೆ ಬಾಯಲ್ಲಿ ವಾಸನೆ ಬರೋದು ನಿಂತು ಹೋಗುತ್ತೆ. ಮತ್ತೆ ತುಂಬಾ ಜನಕ್ಕೆ ಈ ಮಲಬದ್ಧತೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೋ ಜನಕ್ಕೆ ಮೋಷನ್ಸೇ ಕ್ಲಿಯರ್ ಆಗಲ್ಲ.
ಇನ್ ಕೆಲವರು ಎರಡೇ ಟೈಮು ದಿನಕ್ಕೊಂದ್ಸರಿ, ಕೆಲವರು ಎರಡೆರಡು ದಿನಕ್ಕೊಂದ್ಸರಿ ಆಗತ್ತೆ. ತುಂಬ ಮುಖ್ಯ. ಹೇಳಿದ್ನಲ್ಲ, ಈ ಹೊಟ್ಟೆ ಶುದ್ಧಿ ಇಲ್ಲದೆ ಇರೋದೇ ಇವೆಲ್ಲಕ್ಕೂ ಸಮಸ್ಯೆಗೆ ಒಂದು ಕಾರಣ. ಮತ್ತೊಂದು, ಹೊಟ್ಟೆ ಯಾಕೆ ಶುದ್ಧಿ ಆಗ್ತಾ ಇಲ್ಲ, ಮಲಬದ್ಧತೆ ಯಾಕೆ ಬರ್ತಾ ಇದೆ? ನಾವು ತಿನ್ನುವ ಆಹಾರದಲ್ಲಿ ನಾರಿನಾಂಶದ ಕೊರತೆ ಇರುತ್ತೆ, ಅವಾಗಲೇ ಮಲಬದ್ಧತೆ ಬರೋದು. ಮತ್ತೊಂದು, ಯಾಕೆ ಮಲಬದ್ಧತೆ ಬರುತ್ತೆ ಅಂದ್ರೆ ನಾವು ನಿಧಾನವಾಗಿ ಅಗೆದು ತಿನ್ನೋದಿಲ್ಲ. ಎಲ್ಲರಿಗೂ ಅವಸರ, ಅರ್ಜೆಂಟ್ ಅರ್ಜೆಂಟ್ ಹೋಗ್ತಾ ಅರ್ಜೆಂಟ್. ಹೋಗ್ತಾ ರಸ್ತೆಯಲ್ಲಿ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು 5 ನಿಮಿಷ ಹಿಂಗೆ ತಿನ್ಬಿಟ್ಟು ಹಂಗೆ ಹೊರ್ಟೋಗ್ತೀವಿ. ಕಾರಲ್ಲಿ ತಿನ್ನಿ. ಯಾವಾಗಲೂ ಅರ್ಜೆಂಟು ನಮಗೆ. ಬೀದಿನಲ್ಲಿ ರಸ್ತೆನಲ್ಲಿ ಮಾಡ್ತಿರ್ತಾರಲ್ಲ, ಅಲ್ಲೊಂದು ರಾಸಿ ಗಾಡಿ ಹೋಗ್ತಾ ಇರುತ್ತೆ, ಆ ಬಾಟಿ ಧೂಳಿರುತ್ತೆ. ಎಲ್ರಿಗೂ ಗೊತ್ತು, ಎಲ್ಲರೂ ಎಜುಕೇಟೆಡ್ಸ್ ಇವತ್ತು. ನಾವೆಲ್ಲಿ ತಪ್ತಾ ಇದೀವಿ ಅನ್ನೋದು ನಮಗೆ ಗೊತ್ತು. ಆದ್ರೂ ಕೂಡ ನಮ್ಗೇನು ಆಲ್ಟರ್ನೇಟಿವೇ ಇಲ್ಲ ಅನ್ನೋ ಥರ ಮಾಡ್ಕೊಂಡಿದೀವಿ. ಹಾಗಾಗಿ ಚೆನ್ನಾಗಿ ಅಗೆದು ತಿನ್ಬೇಕು. ಅಗೆದಾಗ ಏನಾಗತ್ತೆ, ಅಗಿತಾ 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 ಲಾಲಾರಸ, ಜೊಲ್ಲು ರಸ ಹೆಚ್ಚೆಚ್ಚು ಉತ್ಪತ್ತಿ ಆಗತ್ತೆ ಬಾಯಲ್ಲಿ. ಅದೆಲ್ಲ ಆಹಾರದ ಜೊತೆ ಸೇರಿ ಒಳಕ್ ಹೋದಾಗ ಸಂಪೂರ್ಣವಾಗಿ ಪಚನವಾಗತ್ತೆ. ಪಚನ ಆದ್ರೆ ಮಾತ್ರನೇ ಮಲ ವಿಸರ್ಜನೆ ಚೆನ್ನಾಗಿ ಆಗೋದು. ನಾವು ಏನೇ ಆಹಾರ ತಿಂದ 24 ಗಂಟೆಗಿಂತ ಜಾಸ್ತಿ ನಮ್ಮ ಹೊಟ್ಟೆ ಒಳಗ ಧೂಳಿಬಾರ್ದು, ಕೊಟ ಬಿಡ್ಬೇಕು, ವಿಸರ್ಜನೆ ಆಗ್ಬಿಡ್ಬೇಕದು. ನಾವ್ ಏನೇ ಕುಡಿಲಿ, ನೀರು, ಕಾಫಿ, ಟೀ ಏನಾರು ಕುಡೀರಿ, ಅದು 2.5 ಗಂಟೆಗಿನ್ನ ಜಾಸ್ತಿ ಹೊತ್ತು ನಮ್ಮ ಶರೀರದೊಳಗೆ ಇರಬಾರದು, ಅದು ಆಚೆ ಹೊಟ್ಟೋಗ್ಬಿಡ್ಬೇಕು. ಆಮೇಲೆ ಅದು ವಿಷ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ, ವಿಷ ವಸ್ತುವಾಗತ್ತೆ. ನಾವ್ ಏನೇ ಗಾಳಿ ಇನ್ಹೇಲ್ ಮಾಡ್ಲಿ, ಅದು 2.5 ನಿಮಿಷಕ್ಕಿನ್ನ ಜಾಸ್ತಿ ನಮ್ಮ ಶರೀರದೊಳಗೆ ಇರಬಾರದು, ಅದು ಆಚೆ ಹೊಟ್ಟೋಗ್ಬಿಡ್ಬೇಕು. ಅದಾಗಲೇ ವಿಸರ್ಜಿತವಾದ್ರೆ ಮಾತ್ರ ಮನುಷ್ಯ ಆರೋಗ್ಯವಾಗಿರಕ್ ಸಾಧ್ಯ. ನಾವಿವತ್ತು ಊಟ ಮಾಡಿ 2 ದಿವಸ ಮೋಷನ್ಗೆ ಹೋಗ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ಕು, ಆಸಿಡಿಕ್ಕು, ನೆಕ್ಸ್ಟ್ ಅಲ್ಸರು ಎಲ್ಲ ಶುರು ಆಗತ್ತೆ. ಮತ್ತೆ ಇನ್ನೊಂದಮ್ಮ, ಕ್ಯಾನ್ಸರ್ ಪ್ರಕರಣಗಳು ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ನಾನು ಅದಕ್ಕೆ ಸೊಲ್ಯೂಷನ್ ಅದು ಹೇಳೋದಕ್ಕಿಂತ ಮುಂಚೆ, ಇದು ಏನಕ್ಕೆ ಬರುತ್ತೆ, ಬರ್ದಂಗೆ ಹೆಂಗ್ ತಡಿಬೇಕು? ಸೊಲ್ಯೂಷನ್ ಹೇಳಕ್ ಸಾಧ್ಯ ಇಲ್ಲ, ಬರದೇ ಇರೋಂಗೆ ತಡೆಯೋಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ನಾವಿವತ್ತು ಬಂದಾಗೋಯ್ತು. ಆದರೂ ಕೆಲವೊಂದು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರಲ್ಲಿ ಆಹಾರ ಪದಾರ್ಥವನ್ನ ಇಡೋದು ನಿಲ್ಲಿಸ್ಬೇಕು. ಇಟ್ಟು ನಾವು ಉಪಯೋಗ ಮಾಡೋದನ್ನ ನಿಲ್ಲಿಸ್ಬೇಕು. ಇದು ಇವತ್ತಿನ ಮಟ್ಟಿಗೆ ಸಾಧ್ಯವೇ ಇಲ್ಲದೆ ಇರೋ ಸ್ಥಿತಿ ತಲುಪಾಯ್ತು. ಹೌದಾ? ಹಾಲಿನ ಬೆಳಗಾಗಿದ್ರೆ ಪಾಕೆಟ್ ಪಾಕೆಟ್ ಅಲ್ಲಿ ಬರುತ್ತೆ, ಮುಂಚೆ ಬಾಟ್ಲಲ್ಲಿ ತಂದು ಕೊಡೋರು, ಈಗ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಪ್ರತಿಯೊಂದು ಪದಾರ್ಥವು ನಮ್ಗೆ ಮಾರ್ಕೆಟಲ್ಲಿ ಸಿಕ್ಕೋದು ಎಲ್ಲ ಆಹಾರ ಪದಾರ್ಥವು ಪ್ಲಾಸ್ಟಿಕ್ ಅಲ್ಲೇ ಬರುತ್ತೆ. ಮತ್ತೆ ಎಲ್ಲ ಮನೆ ಫ್ರಿಡ್ಜ್ಗಳಲ್ಲಿ ಎಲ್ಲ ಸಕ್ಕರೆ ಪ್ಲಾಸ್ಟಿಕ್ ಅಲ್ಲಿ ಇಟ್ಬಿಟ್ರೆ ಕ್ಯಾನ್ಸರಸ್ ಆಗತ್ತೆ. ಯಾರು, ನಾನು ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದ್ರು ಕೊನೆಯಲ್ಲಿ ಒಂದು ಟಿಪ್ ಹೇಳ್ಬಿಟ್ಟೆ ಬರೋದು, ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ, ಎಲ್ರು ಕೂಡ ಸಕ್ಕರೆ, ಉಪ್ಪು, ಹುಣಸೆಹಣ್ಣು, ಸಕ್ಕರೆ, ಉಪ್ಪು, ಹುಣಸೆಹಣ್ಣು 3 ಮಾತ್ರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬೇಡಿ. ಅದೆಂಥದೇ ದೊಡ್ಡ ತುಂಬಾ ಹೈಯೆಸ್ಟ್ ಕ್ವಾಲಿಟಿ ಕಂಟೈನರ್ ಆದ್ರೂ ಪರವಾಗಿಲ್ಲ, ಇಡಕೂಡ್ದು. ಗಾಜಿನ ಪಾತ್ರೆಯಲ್ಲಿಡಿ, ಸ್ಟೀಲಲ್ಲೂ ಇಡಬಾರ್ದು. ಗಾಜಿನ ಪಾತ್ರೆಯಲ್ಲಿಡಿ, ಗಾಜಿನ ಬಾಟ್ಲಲ್ಲಿ ಇಡಿ, ಅಥವಾ ಮಣ್ಣಿನ ಜಾಡಿಯಲ್ಲಿಡಿ, ಅಥವಾ ಮಡಕೆಯಲ್ಲಿಟ್ಟರೂ ಅವಮಾನ ಇಲ್ಲ. ಪಿಂಗಾಣಿ ಪಾತ್ರೆಯಲ್ಲಿಡಿ. ಹಿಂದೆ ಎಲ್ಲ ಮರ್ಗಿ ಅಂತ ಇಡೋರು, ಉಪ್ಪಿನ ಜಾಡಿಗಳು ಅಂತ ಇರೋದು. ಪಿಂಗಾಣಿ ಪಾತ್ರೆ, ಉಪ್ಪಿನ ಜಾಡಿ ಅಂತಾನೆ ಒಂದ್ ಸಪರೇಟ್ ಆಗಿರೋದು ಎಲ್ರು ಮನೆಯಲ್ಲಿದೆ. ಎಷ್ಟು ಬುದ್ಧಿವಂತರು ರೀ ಅವರೆಲ್ಲರೂ, ಪೆದ್ರು ಅಂತ ನಾವು ತಿಳ್ಕೊಂಡಿದೀವಿ. ಹಿಂದವರು, ನಮ್ಮ ಅಜ್ಜಿ ತಾತಂದ್ರು ಕಾಲದವರು, ಅದಕ್ಕೆ ಹಿಂದಿನವರು ಅದರಿಂದ 100 ವರ್ಷ ಬದುಕ್ತಾ ಇದ್ರು. ಎಲ್ಲಾ ಪ್ಲಾಸ್ಟಿಕ್, ಫ್ರಿಡ್ಜ್ ಅಲ್ಲಿ ಎಲ್ಲಾ ಪ್ಲಾಸ್ಟಿಕ್ ಅಲ್ಲಿ ಆಹಾರ ರೆಡಿ ಮಾಡಿರೋದೆಲ್ಲ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಮುಚ್ಚಿ ಇಟ್ಕೊಳ್ಳೋದು, ಬೆಳಗಾಗಿ ತಿನ್ನೋದು. ಅದು ಹುಳಿ, ಉಪ್ಪು, ಖಾರ ಎಲ್ಲ ಇರುತ್ತದ್ರೊಳಗೆ. ಏನು ಮತ್ತೆ ಕೆಲವು ಹೆಂಗಸರು ತಲೆಗೆ ಸೀರಿಯಸ್ ಆಗಿ ಹಾಕೊಳ್ಳಲ್ಲ. ಏನಂದ್ರೆ ಪ್ಲಾಸ್ಟಿಕ್ ಆದ್ರೆ 100 ರೂಪಾಯಿಗೆ ಸಿಕ್ಕೋಗತ್ತೆ, ಸ್ಟೀಲ್ ಆದ್ರೆ 500 ಅಥವಾ ಬೇರೆದೆಲ್ಲ, ಅಂದ್ರೆ ದುಡ್ಡು ಜಾಸ್ತಿ ಅಂತಾನೆ. ದುಡ್ಡು ಮ್ಯಾಟರೇ ಆಗಲ್ಲ. ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಇದೇನೋ ಬಂದಿದೆ ನಂಗೆ ಬೇಕು ಅಂದ್ರೆ ಬೆಳಗ್ಗೆ ಮನೇಲಿ ಇರುತ್ತೆ, ಊಟ ಮಾಡ್ತೀವ, ತಿಂಡಿ ತಿಂತೀವ ಗೊತ್ತಿಲ್ಲ. ಆರೋಗ್ಯಕ್ಕೆ ಯಾಕೆ ಉಪೇಕ್ಷೆ? ಹೆಣ್ಮಕ್ಳಂಗಿಲ್ಲ ಅದ್ರ ಬಗ್ಗೆ ಯೋಚನೆನೇ ಮಾಡಬಾರ್ದು. ಅದಕ್ಕೆ ಹೇಳಿದ್ ನಾನು, ಕನಿಷ್ಠ ಮಣ್ಣಿಂದ್ರಲ್ಲಿ ತಂದಿಟ್ಕೊಳ್ಳಿ ಅಂತ. ನಾ ಫಸ್ಟೇ ಅದನ್ನೆಲ್ಲ ಸೇರ್ಸೆ ಹೇಳಿದ್ದು. ಇದು ಪ್ಲಾಸ್ಟಿಕ್ ಮಾತ್ರ ತುಂಬಾ ಸೀರಿಯಸ್ ವಿಚಾರ ಇದು. ಮತ್ತೆ ಹಿಂದೆ ಎಲ್ಲ ಆಸ್ಪತ್ರೆಗಳಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಡ್ರಿಪ್ಸ್ ಹಾಕೋ ಬಾಟ್ಲು ಗಾಜಿನ ಬಾಟ್ಲು ಇರ್ತಾ ಇತ್ತು, ಬ್ಲಡ್ ಗಾಜಿನ ಬಾಟ್ಲಲ್ಲಿ ಬರ್ತಾ ಇತ್ತು. ಇವತ್ತು ಅದು ಕೂಡ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ. ಅದು ಪ್ಲಾಸ್ಟಿಕ್.
ಎಂಥ ವಿಪರ್ಯಾಸ. ಯಾವ ಮೆಡಿಕಲ್ ಸೈನ್ಸು ಓದಿ 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 ಎಷ್ಟಿಷ್ಟೊಂದು ದೊಡ್ಡ ದೊಡ್ಡ ಡಿಗ್ರಿಗಳು ತಗೊಂಡು ಎಲ್ಲವೂ ಪ್ಲಾಸ್ಟಿಕ್ ಮಯ. ಯಾರಿಗೆ ಹೇಳೋದು? ಅದೇ ಹೇಳಿದ್ ನಾನು, ಇದನ್ನ ನಾವು ತಪ್ಸೋಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟ ನಾವು ತಲುಪಾಯ್ತು ಅಂತ ನಾನು ಅದಕ್ಕೆ ಹೇಳಿದ್ದು. ಆದರೆ ಇದೆಲ್ಲಕ್ಕೂ ಕೂಡ ನೇಚರಲ್ಲಿ ಪರಿಹಾರ ಇದೆ. ನಮ್ಮ ನೇಚರ್ ಇನ್ನೆಂಥ ಸೊಗಸು. ಬರೀ ಕ್ಯಾನ್ಸರನ್ನು ಎಷ್ಟು ಸಾವಿರಾರು ಪೇಷಂಟ್ ವಾಸಿ ಮಾಡಿದೆ ಕೇವಲ ಗಿಡಮೂಲಿಕೆಯಲ್ಲಿ. ನಮ್ಮ ನೇಚರ್ ಅಷ್ಟೊಂದು ಸಮೃದ್ಧವಾಗಿದೆ. ಅದನ್ನು ಉಳಿಸ್ಕೋಬೇಕು ನಾವಿವತ್ತು. ಎಷ್ಟು ಮುಂದಿನ ಪೀಳಿಗೆಗಳಲ್ಲಿ ಗುರುತಿಸೋರೇ ಇರೋದಿಲ್ಲ. ಏನು ಮಾಡೋಣ, ಇಂಥ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ತುಂಬ ಒಂದೊಂದು ದಿವಸ ಅಂತೂ ನನಗೆ ನಾವೇನೋ ಹಂಗೂ ಹಿಂಗೂ ಇನ್ನೊಂದು 10 ವರ್ಷ ಇದ್ದೇವೋ 15 ವರ್ಷ ಇದ್ದೇವೋ ಹೋಗ್ತೀವಿ. ನಮ್ಮ ಮಕ್ಕಳು ಕೂಡ ಒಂದು ಮಟ್ಟಕ್ಕೆ ಹಂಗೂ ಹಿಂಗೂ ಪರವಾಗಿರಲ್ವೇನೋ. ಅಟ್ಲೀಸ್ಟ್ ನಾವು ಹೇಳಿದ್ದಾರೋ ಒಂದಷ್ಟು ಗೊತ್ತಿದೆ. ಈ ಮೊಮ್ಮಕ್ಕಳು ಕಾಲಕ್ಕೆ ಈ ಪ್ರಪಂಚ ಏನೇನಾಗೋಗತ್ತಪ್ಪ ಅಂತ ಭಯ ಆಗತ್ತೆ ಒಂಥರ. ಅದರಿಂದ ಆರೋಗ್ಯ ಅನ್ನುವಂಥದ್ದು ತುಂಬ ತುಂಬ ಮುಖ್ಯವಾಗಿರ್ತಕ್ಕಂತಹ ಭಾಗ್ಯ. ಆರೋಗ್ಯವೇ ಭಾಗ್ಯ ಅಂತ ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ. ಅದಕ್ಕಿಂತ ಸೌಭಾಗ್ಯವೇ ಇಲ್ಲ. ಅದೊಂದನ್ನು ಕಾಪಾಡ್ಕೋಬೇಕು ಅಂದರೆ ಕೆಲವೊಂದನ್ನೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ನಮ್ಮ ಶೋಕಿಗಳನ್ನೆಲ್ಲ ಬಿಡಬೇಕು. ಬೀದಿಲಿ ತಿನ್ಬೇಕು, ರಸ್ತೆಯಲ್ಲಿ ತಿನ್ಬೇಕು, ಈ ಶೋಕಿಗಳನ್ನ ಬಿಡಬೇಕು. ಇಲ್ಲ ಪರವಾಗಿಲ್ಲ, ಇವತ್ತಿನ ನಾಳೆ ನಾನು ಮಜಾ ಮಾಡಿದ್ರು ಪರವಾಗಿಲ್ಲ, ನಾಳೆ ಹೋದ್ರು ಪರವಾಗಿಲ್ಲ ಅಂದರೆ ಏನು ಮಾಡಬೇಕು? ಅವ್ರಿಷ್ಟ. ಹಾಗಾಗಿ ಪ್ರಪಂಚ ಹಾಳಾಗಿರೋದು. ಎಲ್ಲ ಆಯಸ್ಸು ಎಷ್ಟು ಹತ್ತತ್ರ ಬರ್ತಾ ಇದೆ. ನಾವು ದಿನನಿತ್ಯ ನೋಡ್ತಾ ಇದ್ದೀವಪ್ಪ. ಎಷ್ಟು ಜನ ಈ 1.5 ತಿಂಗಳಿಂದ ಎಷ್ಟು ಸಾವು ಕೇಳ್ಬಿಟ್ಟೆ ಗೊತ್ತಾ? ಸರೌಂಡಿಂಗ್ಸ್ ಅಲ್ಲೇನೇನೆ. ಯಾಕೆ ನಾವು ಹಿಂದೆಂದೂ ಇಷ್ಟು ಸಾವನ್ನ ಅಷ್ಟು ಹತ್ತತ್ರದಲ್ಲಿ ಕೇಳಿರ್ಲಿಲ್ಲ. ಮುಂಚೆ ಎಲ್ಲ ಸಾವು ಅಂದ್ರೆ 90 ವರ್ಷ ದಾಟಿದ್ಮೇಲೆ ಏನು ಮಾಡಕ್ಕಾಗಲ್ಲ. ಅದು ಏನು ಸಾಯ್ತಾರೆ ಅನ್ನೋದು ಗೊತ್ತಾದ್ಮೇಲೆ ಆಚೆ ಕಡೆಗೆ ಮಲಗಿಸಿದ್ಮೇಲೆ ಊರವ್ರನ್ನೆಲ್ಲ ನೆಂಟರನ್ನೆಲ್ಲ ಕರೆಯೋರು, ಎಲ್ಲರೂ ಬಂದ್ಮೇಲೂ ಬದುಕಿರೋರು. ಅಷ್ಟೂ ಜನ ಕೈಲಿ ಬಾಯಿಗೆ ಒಂದೊಂದು ನನಿ ನೀರು ಹಾಕಿ ಆಮೇಲೆ ಪ್ರಾಣ ಬಿಡ್ತಾ ಇದ್ರು. ಇದು ಯಾವಾಗ 90 ಎಲ್ಲ ದಾಟಿದ್ಮೇಲೆ 95 95 100. ನಮ್ಮ ತಾತ 99ನೇ ವಯಸ್ಸಲ್ಲಿ ಹೋದ್ರು. ಅವ್ರಿಗೆ ಹೊರಗಡೆ ಜಗಲಿ ಮೇಲೆ ಮಲಗಿಸಿದ್ರು. ನಮ್ಮನ್ನ ಹಳ್ಳಿಯಲ್ಲಿ ಎಲ್ಲೋ ಇದ್ವಿ ನಾವು. ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು, ನಾವು ತಲಕಾಡಲ್ಲಿ ಇದ್ವಿ. ಅಲ್ಲಿಂದ ನಾವೆಲ್ಲ ಆ ಕಾಲಕ್ಕೆ ಬಸ್ ಹಿಡ್ಕೊಂಡು ಬರೋದು ಎಷ್ಟು ಸುಲಭವಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಬೇಕು ಅಂದ ತಕ್ಷಣ ಏನು ಬಸ್ ಸಿಗ್ತಾ ಇರಲಿಲ್ಲ. ಆ ಬಸ್ ಹಿಡಿದು ಬಂದು ಮಾರನೇ ದಿವಸ ಅವರು ಪ್ರಾಣ ಬಿಟ್ಟಿದ್ದು. ಎಲ್ರಿಗೂ ಅಷ್ಟೊತ್ತಿಗೆ ಎಲ್ಲರೂ ಬಂದಾಗಿತ್ತು. ಸುತ್ತಮುತ್ತ ಊರು ಎಲ್ಲೆಲ್ಲಿದ್ರೋ ಎಲ್ಲರೂ ಬಂದಾಗಿತ್ತು. ಆ ಥರ ಗೊತ್ತಾಗಿಯೇ ಹೋಗ್ತಾ ಇದ್ದಿದ್ದು. ಇವಾಗ ಯಾರು ಯಾವಾಗ ಹೋಗ್ತಾರೆ, ಎಲ್ಲಿ ಹೋಗ್ತಾರೇನೆ ಗೊತ್ತಿಲ್ಲ.